ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ಗಿಣ್ಣಿನ ಹಾಲಿನಿಂದ ಗಿಣ್ಣು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಮೊದಲಿಗೆ ಏನೇನು ಬೇಕು ನೋಡ್ಕೊಂಬರೋಣ. ಅದಕ್ಕೆ ಗಿಣ್ಣಿನ ಹಾಲು 1 ಲೀಟ್ರ್ ಅಷ್ಟಿದೆ. ಇದನ್ನು ಫಸ್ಟು ಚೆನ್ನಾಗಿ ಸೋಸ್ಕೊಳ್ಬೇಕು. ಒಂದು ಪಾತ್ರೆಗೆ ಸೋಸ್ಕೊಳ್ತಾ ಇದ್ದೀನಿ ನಾನೀಗ. ಇಷ್ಟು ದೊಡ್ಡ ಉಂಡೆ ಅಂದರೆ ಒಂದು 5 ರಿಂದ 6 ಉಂಡೆ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ನೋಡಿ ಸೋಸ್ಕೊಳ್ಬೇಕು. ಇದನ್ನು ನೀರು ಮಾಡಿಟ್ಕೊಂಡಿದ್ದೀನಿ. ಬೆಲ್ಲನ ಸೋಸ್ಕೊಳ್ತಾ ಇದ್ದೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬಹುದು. ಇದಕ್ಕೆ ನಾನು ಇವಾಗ 5 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಆಪ್ಷನಲ್ ಅರಿಶಿನ ಪುಡಿ, ಕೆಲವರಿಗೆ ಇಷ್ಟ ಆಗಲ್ಲ, ಕೆಲವರಿಗೆ ಸ್ವಲ್ಪ ಅದರದ್ದು ಸ್ಮೆಲ್ ಬರಬಾರ್ದು ಅಂತೇಳ್ಬಿಟ್ಟು ಹಾಕ್ಕೊಳ್ತಾರೆ ಹಾಲಿಂದು. ಸೊ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇಷ್ಟ ಇದ್ದರೆ ಹಾಕ್ಕೊಳ್ಬಹುದು. ಇದಕ್ಕಿನ್ನೂ ಕಾಯಿ ತುರಿ ಹಾಕ್ಕೊಳ್ತಾರೆ ಕೆಲವರು. ಕಾಯಿ ತುರಿ ಕೆಲವರಿಗೆ ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಇಷ್ಟ ಆಗೋದಿಲ್ಲ. ತಿನ್ನಬೇಕಾದ್ರೆ ಕಾಯಿ ಸಿಗುತ್ತೆ, ಅದಕ್ಕೆ ಕೆಲವರು ಇಷ್ಟಪಟ್ಟು ಹಾಕ್ಕೊಳ್ತಾರೆ. ಹಾಕಿದ್ರೂ ಕೂಡ ತುಂಬ ಚೆನ್ನಾಗೇ ಇರುತ್ತೆ ಅಂತಲೇ ಹೇಳ್ಬಹುದು. ಒಂದು ತಟ್ಟೆ ತೊಗೊಂಡು ಒಂದು ತಟ್ಟೆಗೆ ಹಾಕೋಣ. ನಾನು ಗ್ಯಾಸ್ ಮೇಲೆ ಏನು ಸರ್ಗೋಲ್ ಇಟ್ಟಿದ್ದೀನಿ ಬಿಸಿ ಆಗಲಿಕ್ಕೆ. ಹೀಗೆ ಎಲ್ಲ ತಟ್ಟೆಗೂ ಹಾಕಿಬಿಟ್ಟು ಒಂದೊಂದೇ ತಟ್ಟೆಗೆ ಹಾಕಿಬಿಟ್ಟು ಎಲ್ಲ ಇಟ್ಕೊಳ್ತಾ ಇದ್ದೀನಿ ನೋಡಿ. ಈಗ ಸರ್ಗೋಲ್ ಮುಚ್ಚಿಡೋಣ. ಒಂದು 20 ನಿಮಿಷಗಳ ಕಾಲ ಬೆಂದರೆ ಆಗುತ್ತೆ. ತುಂಬ ಟೇಸ್ಟಿಯಾದ ಗಿಣ್ಣು ರೆಡಿಯಾಗಿದೆ. ಇವಾಗ ನೋಡ್ತಾ ಇರಬಹುದು, ತುಂಬ ಸ್ಮೂತಾಗಿ ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ ನೋಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.